ನಮಸ್ತೆ. ಕೆನರಾ ಬ್ಯಾಂಕ್ ಝೀರೋ ಬ್ಯಾಲೆನ್ಸ್ ಅಕೌಂಟ್ನ ಮೇಕರ್ ಚೆಕ್ಕರ್ ಲಾಗಿನ್ಗಳನ್ನು ರೀಸೆಟ್ ಮಾಡೋದು ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಕ್ರೋಮ್ ಮತ್ತು ಗೂಗಲ್ನಲ್ಲಿ CSS ಪೋರ್ಟಲ್ ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ್ಮೇಲೆ ಮೊಬೈಲ್ನಲ್ಲಿ ಯೂಸ್ ಮಾಡ್ತಿರೋದ್ರಿಂದ ನೀವು ಫಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿದೆ ನೋಡಿರಿ, ಡೆಸ್ಕ್ಟಾಪ್ ಸೈಟ್. ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಆವಾಗ ಮೊಬೈಲ್ನಲ್ಲಿ ಕ್ಲಿಯರಾಗಿ ವ್ಯೂ ಆಗುತ್ತೆ. ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ಫಸ್ಟ್ ಆಪ್ಷನ್ ಐತೆ ಕೆನರಾ ಬ್ಯಾಂಕ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಯೂಸರ್ ನೇಮ್ ಮತ್ತು ಡೇಟ್ ಆಫ್ ಬರ್ತ್ ಕೇಳುತ್ತೆ. ಯೂಸರ್ ನೇಮ್ ನಿಮ್ಮ CRP ಹತ್ರ ಕೊಟ್ಟಿದ್ದೀನಿ, ಅದರಲ್ಲಿ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೋಬೇಕು. ಅಂದರೆ ಮೇಲ್ ID ಲಾಸ್ಟ್ ಇಯರ್ ಏನು ಕೊಟ್ಟಿದ್ವಿ ಅದೇ ಮೇಲ್ ID ಯೂಸರ್ ನೇಮ್ ಆಗಿರುತ್ತೆ. ಯಾರ ಹತ್ರ ಇಲ್ಲ ಅಂದರೆ CRP ಹತ್ರ ಕಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಡೇಟ್ ಆಫ್ ಬರ್ತ್ ಒಂದು ಕೇಳುತ್ತೆ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಡೇಟ್ ಆಫ್ ಬರ್ತ್ ಎಲ್ಲರಿಗೂ ಕಾಮನ್ ಆಗಿ ಕೊಟ್ಟಿದ್ದಾರೆ. ಅದು ಇಲ್ಲಿ ಇಯರ್ ಮೇಲೆ ಕ್ಲಿಕ್ ಮಾಡಿ 1/1/1980 ಫಸ್ಟ್ 1980 ಸೆಲೆಕ್ಟ್ ಮಾಡಿ, ಆಮೇಲೆ ಜನವರಿ 1 ಸೆಲೆಕ್ಟ್ ಮಾಡಿ, ಆಮೇಲೆ ಕ್ಯಾಪ್ಚಾನ ಟೈಪ್ ಮಾಡಬೇಕು. ಇದರಲ್ಲಿ ಸ್ಮಾಲ್ ಲೆಟ್ರ್ ಮತ್ತು ಕ್ಯಾಪಿಟಲ್ ಲೆಟ್ರ್ ಆಮೇಲೆ ನಂಬರ್ಸ್ ಇರುತ್ತೆ. ಕ್ಯಾಪ್ಚಾನ ಕರೆಕ್ಟಾಗಿ ನೋಡಿ ಟೈಪ್ ಮಾಡಿ. ಕ್ಯಾಪ್ಚಾ ಟೈಪ್ ಆದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಕ್ಲಿಕ್ ಆದ ತಕ್ಷಣ ಒಂದು OTP ಬರುತ್ತೆ. ರಿಜಿಸ್ಟರ್ ಮೊಬೈಲ್ ನಂಬರು ಮತ್ತು ಮೇಲ್ ID ಎರಡಕ್ಕೂ ಬರುತ್ತೆ. OTP ಎಂಟರ್ ಆದ ತಕ್ಷಣ ಒಂದು ಫಸ್ಟ್ ಟೈಮ್ ಪಾಸ್ವರ್ಡ್ ಬರುತ್ತೆ. ಮೇಲ್ ಅಥವಾ HM ಮೊಬೈಲ್ ನಂಬರಿಗೆ. ಮೇಲ್ ಇದ್ದರೆ ಬೇಗ ಬರುತ್ತೆ. ಅದು ಆದಷ್ಟು ಮೇಲ್ಗಳನ್ನು ಓಪನ್ ಮಾಡಿಕೊಡಿ. ಮೇಲ್ ಪಾಸ್ವರ್ಡ್ ಕೂಡ ನಿಮ್ಮ CRP ಹತ್ರ ಕೊಟ್ಟಿದ್ದೀನಿ ನೋಡಿರಿ, ಒಂದು ಮೆಸೇಜ್ ಬಂತು. ಪಾಸ್ವರ್ಡ್ ಈಸ್ 57FC ಆ ಥರ ಮೆಸೇಜ್ ಬರುತ್ತೆ. ಮತ್ತು ಲಾಗಿನ್ ಆಗಬೇಕು. CSS ಪೋರ್ಟಲ್ ಅಂತ ಸರ್ಚ್ ಮಾಡಿ ಕೆನರಾ ಬ್ಯಾಂಕ್ ಸೆಲೆಕ್ಟ್ ಮಾಡಿ, ಯೂಸರ್ ನೇಮ್ ಅದೇ ಆ್ಯಸ್ ಯೂಶ್ವಲ್ ನಿಮ್ಮ ಮೇಲ್ ID ಹಾಕಿ. ಈಗ ನಿಮಗೆ ಮೊಬೈಲಿಗೆ ಬಂದಂತಹ ಪಾಸ್ವರ್ಡು ಇಲ್ಲಿ ಪಾಸ್ವರ್ಡ್ನಲ್ಲಿ ಹಾಕಬೇಕು. ಕ್ಯಾಪಿಟಲ್ ಲೆಟರ್ ಮತ್ತು ಸ್ಮಾಲ್ ಲೆಟರ್ ನಂಬರ್ಸ್ ಸೇರಿ ಒಂದು ಫಸ್ಟ್ ಟೈಮ್ ಪಾಸ್ವರ್ಡು ನಿಮಗೆ ಬರುತ್ತೆ. ಆ ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಬೇಕು. ಮೆಸೇಜ್ನಲ್ಲಿ ಬಂದಿತ್ತು ನೋಡಿರಿ, ಇಲ್ಲಿ ಮೆಸೇಜ್ನಲ್ಲಿ ಇದೆ ಕೆಳಗಡೆ CSS ಪೋರ್ಟಲ್ ಪಾಸ್ವರ್ಡ್ ಈಸ್ ಅಂತ ಬಂದಿರುತ್ತೆ. ಆ ಪಾಸ್ವರ್ಡ್ನ ಇಲ್ಲಿ ಹಾಕಿ ಕ್ಯಾಪ್ಚಾ ಹಾಕಬೇಕು. ಕ್ಯಾಪ್ಚಾ ಹಾಕಿದ ತಕ್ಷಣ ಲಾಗಿನಿಗೆ ಕ್ಲಿಕ್ ಮಾಡಿದರೆ ಒಂದು HMಗೆ OTP ಬರುತ್ತೆ. ಇದು ಮೇಲಿಗೂ ಬರುತ್ತೆ, ಆಮೇಲೆ HM ಮೊಬೈಲ್ ನಂಬರಿಗೂ ಬರುತ್ತೆ. OTP ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ ವ್ಯಾಲಿಡೇಟ್ OTP ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ಇದು ಡೆಸ್ಕ್ಟಾಪ್ ಸೈಟ್ ಇದ್ದರೆ ಮಾತ್ರ ಪೂರ್ತಿ 3 ಆಪ್ಷನ್ ಇದ್ದಾವೆ. 3 ಆಪ್ಷನ್ ಕ್ಲಿಯರಾಗಿ ಕಾಣುತ್ತೆ. ಎಂಟರ್ ಕರೆಂಟ್ ಪಾಸ್ವರ್ಡ್, ಎಂಟರ್ ನ್ಯೂ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡು. ಅಲ್ಲಿ ಕರೆಂಟ್ ಪಾಸ್ವರ್ಡ್ನಲ್ಲಿ ಈ ಮೊಬೈಲಿಗೆ ಬಂದಂತಹ ಪಾಸ್ವರ್ಡ್ ಆಗಬೇಕು. ಎಂಟರ್ ನ್ಯೂ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ನಲ್ಲಿ ನಿಮಗೆ ಯಾವಾಗ ಬೇಕು ಆ ಪಾಸ್ವರ್ಡ್ನ ಹಾಕಿ ಸೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಬೇಕು. ಈ ರೀತಿ ಮೆಸೇಜ್ ಬರುತ್ತೆ, ಪಾಸ್ವರ್ಡ್ ರೀಸೆಟ್ ಸಕ್ಸಸ್ಫುಲಿ ಅಂತ. ಇದೇ ರೀತಿ ಮೇಕರ್ ಮತ್ತು ಚೆಕ್ಕರ್ ಎರಡು ಲಾಗಿನ್ನ ಪಾಸ್ವರ್ಡ್ನ ರೀಸೆಟ್ ಮಾಡ್ಕೋಬೇಕು. ಧನ್ಯವಾದಗಳು.